IPL ಪೋಸ್ಟ್ಪೋನ್ ಆಯಿತು ಅನ್ನುವಂಥ ಟೆನ್ಷನ್ ನಡುವೆಯೇ ಕ್ರಿಕೆಟ್ ಅಭಿಮಾನಿಗಳು ದಂಗಾಗುವಂಥ ಸುದ್ದಿಯೊಂದು ಹೊರಬಿದ್ದಿದೆ. ರೋಹಿತ್ ಶರ್ಮಾರ ಹಾದಿಯನ್ನೇ ಹಿಡಿದಿರುವಂಥ ವಿರಾಟ್ ಕೊಹ್ಲಿ ತಾವೂ ಕೂಡ ವೈಟ್ ಜೆರ್ಸಿಯನ್ನು ಕಳಚಿ ರೆಡ್ ಬಾಲ್ ಫಾರ್ಮೆಟ್ಗೆ ಗುಡ್ ಬೈ ಹೇಳೋಕೆ ರೆಡಿಯಾಗಿದ್ದಾರೆ. ಹಾಗಾದರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಕೂಡ ಯುಗಾಂತ್ಯವಾಗುತ್ತಾ? ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು? ಇಂಗ್ಲೆಂಡ್ ಸರಣಿಗೆ ಇರಲ್ವಾ ಕಿಂಗ್? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 20ರಿಂದ ಭಾರತ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಳ್ಳುತ್ತೆ. 5 ಪಂದ್ಯಗಳ ಟೆಸ್ಟ್ ಸರಣಿ ಇಲ್ಲಿ ನಡೆಯಲಿದೆ. ಈ ಸರಣಿಗೆ ಆಟಗಾರರ ಆಯ್ಕೆ ಕಸರತ್ತು ನಡೀತಾ ಇರುವಾಗಲೇ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಿವೃತ್ತಿಯ ಆಘಾತ ನೀಡಿದರು. ಇದೀಗ ವಿರಾಟ್ ಕೊಹ್ಲಿ ಕೂಡ ವಿದಾಯದ ಸಂದೇಶ ಸಾರಿದ್ದಾರೆ. ಒಟ್ಟೊಟ್ಟಿಗೆ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ ಈ ಗೆಳೆಯರು ಈಗ ಒಟ್ಟೊಟ್ಟಿಗೆ ಟೆಸ್ಟ್ ಕ್ರಿಕೆಟ್ ಪಯಣವನ್ನು ಕೂಡ ಮುಗಿಸೋಕೆ ರೆಡಿಯಾಗಿದ್ದಾರಂತೆ. ಇಂಗ್ಲೆಂಡ್ ಸರಣಿಗೂ ಮುನ್ನವೇ ಟೆಸ್ಟ್ಗೆ ವಿರಾಟ್ ವಿದಾಯ. ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಕಂಡಂತ ಸ್ಟಾರ್ ಆಟಗಾರ. ಆದ್ರೀಗ ಅದೇ ವಿರಾಟ್ ಕೊಹ್ಲಿ ದೀರ್ಘ ಸ್ವರೂಪದ ಕ್ರಿಕೆಟ್ಗೆ ವಿದಾಯವನ್ನ ಹೇಳೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇಂಗ್ಲಿಷ್ ಪತ್ರಿಕೆಗಳ ವರದಿ ಪ್ರಕಾರ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಪ್ರವಾಸಕ್ಕೂ ಮೊದಲೇ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸುವಂತ ನಿರ್ಧಾರ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಈಗಾಗಲೇ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ BCCIಗೆ ಈ ಬಗ್ಗೆ ಮಾಹಿತಿ ಕೂಡ ನೀಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ತಮ್ಮನ್ನ ಆಯ್ಕೆ ಮಾಡಬೇಡಿ, ತಾವು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತನಾಗೋಕೆ ನಿರ್ಧಾರ ಮಾಡಿದ್ದೇನೆ ಅಂತ ವಿರಾಟ್ ಕೊಹ್ಲಿ BCCI ಆಯ್ಕೆ ಸಮಿತಿಗೆ ತಿಳಿಸಿದ್ದಾರಂತೆ. ಆದರೆ ವಿರಾಟ್ ನಿರ್ಧಾರಕ್ಕೆ BCCI ಸುತಾರಾಮ್ ಒಪ್ಪಿಲ್ಲ. ಇಂಗ್ಲೆಂಡ್ ಪ್ರವಾಸ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ತಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ವಿರಾಟ್ ಬಳಿ ಕೇಳಿದ್ದಾರೆ. ಆದರೆ ಇದಕ್ಕೆ ವಿರಾಟ್ ಕಡೆಯಿಂದ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ರೋಹಿತ್ ಜೊತೆ ವಿರಾಟ್ ಕೂಡ ಇಲ್ಲವಾದ್ರೆ ತಂಡಕ್ಕೆ ನಷ್ಟ. ನಿಜ ಹೇಳಬೇಕು ಅಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೋಡೆತ್ತುಗಳಂತೆ ಟೀಂ ಇಂಡಿಯಾ ಪರ ದಶಕದ ಕಾಲ ಆಡ್ಕೊಂಡು ಬಂದವರು. ಆದರೆ 2024-25ನೇ ಸಾಲಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದಂಥ ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆ ಈ ಇಬ್ಬರು ಅನುಭವಿ ಆಟಗಾರರು ಬ್ಯಾಟಿಂಗ್ ವೇಳೆ ಸಾಕಷ್ಟು ಸ್ಟ್ರಗಲ್ ಅನ್ನು ಕಂಡಿದ್ರು. ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ದಿಢೀರ್ ವಿದಾಯವನ್ನು ಹೇಳಿದರು. ಇದೀಗ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳೋಕೆ ರೆಡಿಯಾಗಿದ್ದಾರೆ. ಆಸ್ಟ್ರೇಲಿಯಾ ಸರಣಿಯ ಮೊದಲ ಪಂದ್ಯದಲ್ಲಿ ಶತಕ ಗಳಿಸಿದಂಥ ಕೊಹ್ಲಿ ಆನಂತರ ಫಾರ್ಮ್ ಕಳ್ಕೊಂಡಿದ್ರು. ಇದೀಗ ನಿವೃತ್ತಿ ನಿರ್ಧಾರದಿಂದ ವಿರಾಟ್ ಹಿಂದೆ ಸರಿಯದೆ ಇದ್ರೆ ಟೀಂ ಇಂಡಿಯಾದಲ್ಲಿ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಸಾಕಷ್ಟು ಡಿಫರೆನ್ಸ್ ಆಗುತ್ತೆ. ಅದು ಅಲ್ಲದೆ ಸುಮಾರು 11 ವರ್ಷಗಳ ಕಾಲ ಟೆಸ್ಟ್ ತಂಡವನ್ನ ಮುನ್ನಡೆಸಿದ್ದಂಥ ರೋಹಿತ್ ಮತ್ತು ಕೊಹ್ಲಿ ಅಂತ ಇಬ್ಬರು ಅನುಭವಿ ಆಟಗಾರರು ಒಟ್ಟೊಟ್ಟಿಗೆ ವಿದಾಯವನ್ನ ಹೇಳಿದ್ರೆ ತಂಡಕ್ಕೆ ಮಾರ್ಗದರ್ಶನ ನೀಡುವವರೇ ಇಲ್ಲದಂತಾಗುತ್ತೆ. ಇದು ತಂಡಕ್ಕೂ ಕೂಡ ದೊಡ್ಡ ಹೊಡೆತವನ್ನ ನೀಡಲಿದೆ. 8 ವರ್ಷಗಳ ಕಾಲ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದ ವಿರಾಟ್ ಕೊಹ್ಲಿ 3 ಮಾದರಿಗಳಲ್ಲೂ ಕೂಡ ಸ್ಟಾರ್ ಬ್ಯಾಟ್ಸ್ಮನ್. 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಅಲ್ಲಿಂದ ಈವರೆಗೂ ಕೂಡ 123 ಪಂದ್ಯಗಳ 210 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. 46.85ರ ಸರಾಸರಿಯಲ್ಲಿ 9230 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ವೇಳೆ ವಿರಾಟ್ ಬ್ಯಾಟ್ನಿಂದ 7 ದ್ವಿಶತಕ, 30 ಶತಕ, 31 ಅರ್ಧ ಶತಕಗಳು ಬಂದಿವೆ. ಅಲ್ಲದೆ 2014ರಿಂದ 2022ರವರೆಗೆ ಟೀಂ ಇಂಡಿಯಾದ ನಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ರು. ಈ ಮಾದರಿಯಲ್ಲೂ ಕೂಡ ಭಾರತದ ಅತ್ಯುತ್ತಮ ಕ್ಯಾಪ್ಟನ್ ಎನಿಸಿಕೊಂಡಿದ್ರು. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಆಡಿದಂಥ 68 ಟೆಸ್ಟ್ ಪಂದ್ಯಗಳಲ್ಲಿ ಭಾರತ 40ರಲ್ಲಿ ಗೆಲುವನ್ನು ಕಂಡಿದ್ರೆ 17 ಪಂದ್ಯಗಳಲ್ಲಿ ಸೋಲನ್ನು ಕಂಡಿದೆ. ಇನ್ನು ಉಳಿದ 11 ಪಂದ್ಯಗಳು ಡ್ರಾ ಆಗಿದ್ವು. ಕ್ರಿಕೆಟ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಜೊತೆ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಒಂದಷ್ಟು ಸಲಹೆ ಮಾರ್ಗದರ್ಶನಗಳು ಕೂಡ ಯಂಗ್ಸ್ಟರ್ಸ್ಗೆ ಬೇಕಾಗುತ್ತೆ. ಹೀಗಾಗಿ ರೋಹಿತ್ ಆಬ್ಸೆನ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅನ್ಅಫಿಷಿಯಲ್ ಆಗಿ ಆದರೂ ಕೂಡ ಟೀಮ್ನಲ್ಲಿ ಇರಲೇಬೇಕಾಗುತ್ತೆ, ಲೀಡ್ ಮಾಡಲೇಬೇಕಾಗುತ್ತೆ. ಆದರೆ ತಮ್ಮ ನಿವೃತ್ತಿಯ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ರೆ ಟೀಂ ಇಂಡಿಯಾದ ಬ್ಯಾಟಿಂಗ್ ವಿಭಾಗಕ್ಕೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಹೀಗಾಗಿ ವಿರಾಟ್ ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದು BCCIಗೂ ಕೂಡ ಈಗ ಕುತೂಹಲ ಮೂಡಿಸಿದೆ. ಸೊ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತಷ್ಟು ದಿನ ಟೆಸ್ಟ್ ಪಂದ್ಯಗಳನ್ನು ಆಡಬೇಕಾ ಅಥವಾ ಈಗಲೇ ನಿವೃತ್ತಿಯನ್ನ ಪಡೆದ್ರೆ ಒಳ್ಳೆಯದ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.